ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭಾರತೀಯ ನಾರಿಯಲ್ಲಿ ಹಲವಾರು ಮಹಿಳೆಯರು ತಮ್ಮದೇ ಆದ ಸಾಧನೆಯನ್ನ ಮಾಡುವುದರ ಮೂಲಕ ಇತಿಹಾಸದ ಪುಟದಲ್ಲಿ ತಮ್ಮ ಹೆಸರನ್ನ ಚಿರಸ್ಥಾಯಿಯನ್ನಾಗಿ ಮಾಡಿದ್ದಾರೆ. ಹೆತ್ತ ಮನೆಗೂ ಹೊತ್ತ ಮನೆಗೂ ಕೀರ್ತಿ ತರುವುದರ ಮೂಲಕ ಗಂಡನ ಮನೆಗೆ ಹೋದ ಮೇಲೆ ಹೆಣ್ಣಾದವಳು ಹೇಗೆ ಬದುಕಬೇಕೆಂಬುದನ್ನು ತೋರಿಸಿಕೊಟ್ಟು ಎಷ್ಟೇ ಸಮಸ್ಯೆಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ತನ್ನ ಕಾರ್ಯದ ಮೂಲಕ ಎದುರಿಸಿ ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತಳು ತನ್ನ ಭಕ್ತಿಯ ನಿಷ್ಠೆ, ಸರಳ ಸಜ್ಜನಿಕೆಯ ಕಾಯಕ ಮತ್ತು ಭಕ್ತಿ ಮೂಲಕ ಶಿವನ ದರ್ಶನ ಪಡೆದ ಮಹಾಸಾಧ್ವಿ ಶಿವಶರಣೆ. ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ನೆಚ್ಚಿನ ಮಗಳು ಮೈಥುನ ವೇಮನರವರನ್ನ ಮಹಾಯೋಗಿ ವೇಮರನ್ನಾಗಿ ಮಾಡಿದ ರೆಡ್ಡಿ ಸಮಾಜದ ಬಂಗಾರದ ಕಡ್ಡಿ ಹೇಮರೆಡ್ಡಿ ಮಲ್ಲಮ್ಮ ಎಂದು ದಿನಾಂಕ 10/5/2026 ರಾಯಚೂರು ನಗರದ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಬೆಳಗ್ಗೆ 9 ಗಂಟೆಗೆ ನಡೆದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಕಾರ್ಯಕ್ರಮವನ್ನು ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಭರಮರೆಡ್ಡಿಯ ನೆಚ್ಚಿನ ಮಡದಿಯಾಗಿ ಅತ್ತೆ ನಾದಿನಿಯರ ಕಿರುಕುಳವನ್ನ ಎಷ್ಟೇ ಕೊಟ್ಟರೂ ಅವುಗಳನ್ನು ಸಕಾರಾತ್ಮಕವಾಗಿ ರೀತಿಯಲ್ಲಿ ಸ್ವೀಕರಿಸಿ ಕೊನೆಗೆ ಅವರ ಮಾಡಿದ ತಪ್ಪು ಅವರಿಂದಲೇ ಅರಿವಿಗೆ ಬಂದ ಮೇಲೆ ಪುನಃ ಹೇಮರೆಡ್ಡಿ ಮಲ್ಲಮ್ಮನ ದೈವ ಕೃಪೆ, ಶ್ರೀಶೈಲನ ಮಲ್ಲಿಕಾರ್ಜುನ ದೈವದಿಂದ ಮಲ್ಲಮ್ಮನ ಗಂಡನ ಮನೆಗೆ ಅತ್ಯಂತ ಚೆನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಜೊತೆಗೆ ಮೈಥುನ ವೇಮನರು ಅಡ್ಡದಾರಿ ಹಿಡಿದು ಪರ ಸ್ತ್ರೀಯರ ಸಂಘದಿಂದ ಬದುಕನ್ನ ಕೆಟ್ಟ ಪಥಕ್ಕೆ ತುಳಿದಾಗ ನಂತರ ಅವರಿಗೆ ಸುಜ್ಞಾನ ಪಥವನ್ನ ತುಳಿಯುವಂತೆ ಮಾಡಿ ಸನ್ಮಾರ್ಗಕ್ಕೆ ತಂದು ಮಹಾಯೋಗಿಯನ್ನ ಮಾಡಿದವಳು ಮಹಾಸ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮರು ಒಂದು ಮಾತನ್ನ ಹೇಳುತ್ತಿದ್ದರು: ಸಂಪತ್ತಿಗೆ ಸೊಕ್ಕಬೇಡಿ, ಸಿರಿ ಬಂದ ಕಾಲಕ್ಕೆ ಮೈಮರೆತು ಹಿಗ್ಗದಿ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರ ದಾನ ಗುಣಗಳನ್ನ ಬೆಳೆಸಿಕೊಳ್ಳಬೇಕೆಂದು ತನ್ನ ಬಳಗದವರಿಗೆ ಹೇಳಿದ ಮಹಾಸ್ತ್ರೀ ಶಕ್ತಿಯ ಪ್ರತೀಕವೇ ಹೇಮರೆಡ್ಡಿ ಮಲ್ಲಮ್ಮ ಆಗಿದ್ದಾರೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಡಾಕ್ಟರ್ ಸಂತೋಷ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಕಲರನ್ನ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಂಶೀಕೃಷ್ಣ, ಡಾಕ್ಟರ್ ಅಕ್ಷಯ್, ವಿನಯ್ ಹೆಗಡೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಪೂರ್ಣಿಮಾ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ವಿಶೇಷವಾಗಿ ಸಾಧ್ವಿ ಶಿರೋಮಣಿ ಸಮಾಜದ ಬಂಗಾರದ ಕಡ್ಡಿ ಎಂದೇ ಕರೆಯಲ್ಪಡುವಂಥ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಗೌರವಿತ ಕಾಲೇಜಿನ ಉಪನ್ಯಾಸಕರಾಗಿರುವಂಥ ಸಂತೋಷ್ ಸರ್ ಅವರೇ, ಅವರೆಲ್ಲ ಸಹೋದ್ಯೋಗಿಗಳೇ, ಜೊತೆಗೆ ವಿದ್ಯಾರ್ಥಿನಿಯರೇ ಮತ್ತು ಈ ಒಂದು ಕಾಲೇಜಿನ ಎಲ್ಲ ಸಿಬ್ಬಂದಿಯವರೇ, ಇವತ್ತು ವಿಶೇಷವಾಗಿ ಟುಡೇಸ್ ಐ ಥಿಂಕ್ ಮದರ್ಸ್ ಡೇ, ಹೌದಲ್ಲ? ನೋಡು, ಒಂದು ಕಡೆ ಹೇಮರೆಡ್ಡಿ ಮಲ್ಲಮ್ಮ ಹೆಣ್ಣು ಮಗಳು, ಇವತ್ತು ತಾಯಂದಿರಿದ್ದಾರೆ, ಹೌದಾ? ಎಲ್ಲೋ ಏಕಕಾಲಕ್ಕೆ ಬಂದವು. ನಿಮ್ಮನ್ನ ಈ ಭೂಲೋಕಕ್ಕೆ ಬರಲು ಕಾರಣೀಕರ್ತರಾದಂಥ ಆ ತಾಯಿಗೆ, ನನ್ನನ್ನು ಈ ಭೂಲೋಕಕ್ಕೆ ಬರಲು ಕಾರಣೀಕರ್ತರಾಗಿರುವಂಥ ನನ್ನ ತಾಯಿಗೆ ಮೊದಲು ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲಿನ ಮಲ್ಲಿಕಾರ್ಜುನ ಪರಮ ಭಕ್ತರು, ಶಿವನ ಭಕ್ತರು. ಬಹುಶಃ ಅವರ ಪ್ರಾರಂಭದ ಜೀವನ ನಾಗರೆಡ್ಡಿ ಮತ್ತು ಗೌರಮ್ಮ ಅವರ ದಂಪತಿಯ ಮಗಳಾಗಿ ಜನಿಸ್ತಾಳೆ. ಬಹುಶಃ ಬಾಲ್ಯದಲ್ಲಿಯೇ ಬಹಳ ಆಟ ಆಡುವುದನ್ನು ಆಟಾಡ್ತೀವಿ. ಸಾಮಾನ್ಯವಾಗಿ ನಾವು ನೀವೆಲ್ಲರೂ ಆಟ ಆಡ್ತಿದ್ವಿ, ಯಾವುದೋ ರೀತಿ ಆಟ ಆಡ್ತಿದ್ವಿ. ಅದಕ್ಕೆ ಹೆಂಗಲ್ಲ, ಆಟ ಆಡ್ಬೇಕಾದ್ರೆ ಗುಡಿಯನ್ನು ಕಟ್ತಿದ್ಲು. ಆ ಗುಡಿಯಲ್ಲಿ ಸಣ್ಣ ಮೂರ್ತಿಯನ್ನು ಇಡ್ತಿದ್ದು, ಅದಕ್ಕೆ ನಮಸ್ಕಾರ ಮಾಡ್ತಿದ್ವಿ. ಆಕೆ ಒಂದು ಬಾಲ್ಯ ಜೀವನ ಅಂದರೆ ಬಾಲ್ಯದಿಂದಲೇ ಭಕ್ತಿ ಭಾವನೆಯನ್ನ ಮೈಗೂಡಿಸಿಕೊಂಡಂಥವ್ರು ಹೇಮರೆಡ್ಡಿ ಮಲ್ಲಮ್ಮ. ಸಹಜವಾಗಿ ಬೆಳಿತಾಳೆ. ಬೆಳೆದು ನಿಂತ ಮೇಲೆ ತಂದೆ ತಾಯಿಗೆ ಒಂದು ಜವಾಬ್ದಾರಿ ಇದೆ. ಏನು, ನನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಕು, ಹೌದಾ? ಆಗ ಸಹಜವಾಗಿ ಸರಳತೆಯನ್ನು ರೂಢಿಸಿಕೊಂಡಿರುವಂಥ ನಮ್ಮ ಶ್ರೀಶೈಲಕ್ಕೆ ಹತ್ತಿರುವಂಥ ಸಿದ್ದಾಪುರದಲ್ಲಿ ಕುಮಾರ ನಾಗರೆಡ್ಡಿ ಒಬ್ಬೊಬ್ಬರು ರಾಜಮನೆತನದವರು. ಅವರು ಸಿದ್ದಾಪುರದಲ್ಲಿ ಇರ್ತಾರೆ. ಅವರು ಬಹಳ
ಭಕ್ತಿವಂತರು, ದಾಸೋಹ ದಾನಿಗಳು ಮತ್ತು ಅಷ್ಟೇ ನಿಷ್ಠೆಯನ್ನು ಹೊಂದಿದಂಥವ್ರು. ಅಂಥವರ ಮನೆಗೆ ನಮ್ಮ ಮಗಳನ್ನು ಕೊಟ್ಟರೆ, ಯಾಕಂದ್ರೆ ಇವ್ರು ಬಾಲ್ಯದಿಂದಲೇ ಒಳ್ಳೆ ದೈವ ಭಕ್ತಿ ಇತ್ತಲ್ಲ, ಏನು ಕೆಲಸ ಮಾಡಿದ್ರು ಉಳಿದ ಕಡ್ಡಿ ಮಾಡೋದಲ್ಲ, ಆಟದಲ್ಲಿನೂ ಭಕ್ತಿಯನ್ನು ತೋರಿಸುವಂಥ ವ್ಯಕ್ತಿ ಇದ್ದಳು. ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಮತ್ತು ಬಹುಶಃ ಹೀಗಿನಂಗೆ ಆಗಿನ ಯಾವುದೂ ಕಾಲೇಜ್ ಇದ್ದಿಲ್ಲ, ಹೈಸ್ಕೂಲ್ ಇದ್ದಿಲ್ಲ ಊರಾಗ, ಸ್ಕೂಲುಗಳೇ ಬಹಳಷ್ಟು ಕಡಿಮೆ ಆ ಸಂದರ್ಭದಲ್ಲಿ. ಯಾಕಂದ್ರೆ 1447 ಸಂದರ್ಭ, ಸುಮಾರು 100 ವರ್ಷಗಳ ಹಿಂದೆ ಇತ್ತು. ಅವಾಗ ಮಕ್ಕಳನ್ನು ಶಾಲೆಗೆ ಕಳಿಸುವುದೇ ಬಹಳ ಕಠಿಣವಾಗಿದೆ. ಯಾಕಂದ್ರೆ ರಾಜ ಮಹಾರಾಜರ ಆಡಳಿತದಿತ್ತು. ಇಲ್ಲೇ ಕುಮಾರ ನಾಗರೆಡ್ಡಿಯನ್ನವರು, ಬಿರೆಡ್ಡಿಯನ್ನವರು, ಇವರು ಒಂದು ರಾಜನಿಂದವರು. ಇವರು ಸಿದ್ದಾಪುರದಲ್ಲಿ ಬಂದು ನೆಲೆಸ್ತಾರೆ. ಇವರ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಆಗ ಮಲ್ಲಮ್ಮನ ಜನಿಸ್ಬೇಕಾದ್ರೆ ಹೆಂಗಾಗಿತ್ತಂದ್ರೆ, ಆ ಇಬ್ಬರು ತಂದೆ ತಾಯಿಗೆ ಬಹಳಷ್ಟು ದಿನಗಳ ಮಕ್ಕಳಾಗಿದ್ದಿಲ್ಲ. ಮಲ್ಲಮ್ಮನ ತಂದೆ ತಾಯಿಗೆ ಬಹಳಷ್ಟು ಮಕ್ಕಳಾಗಿದ್ದಿಲ್ಲ. ಆ ಮಕ್ಕಳ ಸಲುವಾಗಿ ತಂದೆ ತಾಯಿ ಏನು ಮಾಡಿದಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಬೇಡಿಕೊಂಡಿದ್ರು ಅವರು. ಶ್ರೀಶೈಲಮ್ಮ ಆ ಭಕ್ತಿಯ ಭಾವದಿಂದಾಗಿ ಹುಟ್ಟಿದಂಥ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನನ ನಾಮಾಂಕಿತವನ್ನ ಇಟ್ಟು ಮಲ್ಲಮ್ಮನ ಬೆಳೆಸಿದರು. ಆ ಬಹುಶಃ ಅದು ಬೆಳೆದ ಹಿನ್ನೆಲೆ ಏನೋ ಗೊತ್ತಿಲ್ಲ. ಆ ಎಮ್ಮನಲ್ಲಿ ಬಾಲ್ಯದಿಂದಲೂ ಭಕ್ತಿ, ಶಕ್ತಿ, ಅಷ್ಟೇ ಜ್ಞಾನ ಮತ್ತು ಏಕಾಗ್ರತೆಯನ್ನ ರೂಢಿಸಿಕೊಂಡಿದ್ದಳು. ಬಹುಶಃ ಅವಳಿಗೆ ಆಕಳಂದ್ರೆ ಅತ್ಯಂತ ಪ್ರಿಯ, ದನಗಳಂದ್ರೆ ಅತ್ಯಂತ ಪ್ರಿಯ. ಆಕಳಲ್ಲಿ, ಗೋವಿನಲ್ಲಿ ಆಕೆ ದೇವರನ್ನ ಕಂಡಂತವಳು. ಗೋವು ಅಂದ್ರೆ ಆಕಳುಗಳನ್ನ ಕಂಡಂತವಳು. ಆಕಳುಗಳನ್ನ ಅಡವಿಯಲ್ಲಿ ಮೇಯಿಸುವಾಗ ಅದನ್ನು ಅಷ್ಟು ಭಕ್ತಿಯನ್ನ ಹೊಂದಿದ್ದಂಥವಳು. ಅಂಥವಳ ಗುಣವನ್ನು ಹೊಂದಿರುವಂಥ ಇವರು ಸಿದ್ದಾಪುರದ ನಮ್ಮ ರಾಜಮನೆತನದ ನಾಗರೆಡ್ಡಿಯವರ ವಿಶೇಷವಾಗಿ ಸಂಬಂಧಿಕರು ಆಗಿರುವಂಥ ಇವರಿಗೆ ಕೊಡ್ತಾರೆ. ಅವರಿಗೆ 5 ಜನ ಮಕ್ಕಳು. 5 ಜನದಲ್ಲಿ ಭರಮರೆಡ್ಡಿ ಎನ್ನುವನು 3ನೇ ಮಗ. ಅಂಥವರ ಮನೆಗೆ ಇವಳು ಸೊಸೆಯಾಗಿ ಹೋಗ್ತಾಳೆ. ಭರಮರೆಡ್ಡಿ ಹೆಂಗಿದ್ನಪ್ಪ ಅಂದ್ರೆ ಏಕಮನೋಭಾವನ, ಅತಿ ಬುದ್ಧಿವಂತನಲ್ಲ, ಅತಿ ದೊಡ್ಡನಲ್ಲ. ಅಮ್ಮ ಅಪ್ಪ ಹೆಂಗೆ ಹೇಳ್ತಾರೆ ಹಂಗೆ ಕೇಳುವಂಥ ವ್ಯಕ್ತಿ. ಆಯ್ತು, ಮದುವೆ ಆಗ್ತಾ ಇದೆ. ಮದುವೆಯಾಗಿ ಭರಮರೆಡ್ಡಿಯವರು ಸಂಘ ಸಂಸಾರ ಮಾಡ್ತಾರೆ. ಮಾಡುವಂಥ ಸಂದರ್ಭದಲ್ಲಿ ಗೊತ್ತಲ್ಲ, ಹೊಸದಾಗಿ ಹೆಣ್ಣು ಮಕ್ಕಳು ಅತ್ತೆಯ ಮನೆಗೆ ಹೋದಾಗ ಅತ್ತೆಯ ಸುತ್ತ ಹೆಂಗೆ ವಾತಾವರಣ ಇರ್ತಾ ಇದೆ ಅಂತ. ಆಗ ಅಲ್ಲಿ ನಾದಿನಿಯರು ಬಹಳಷ್ಟು ಕಿರುಕುಳವನ್ನು ಕೊಡ್ತಾ ಇದ್ರು. ಅದೆಲ್ಲ ಸರಿ ಹೇಳ್ತಿಲ್ಲ. ತಾನಾಯ್ತು ಬೆಳಗ್ಗೆ 5 ಗಂಟೆಗೆ ನಾವೇನು ಹೇಳ್ತೀವಲ್ಲ, ಸೂರ್ಯಾಸ್ತ ಮತ್ತು ಸೂರ್ಯೋದಯ ವಿಶೇಷವಾಗಿ ಆಯುರ್ವೇದಿಕದಲ್ಲಿ ಬರ್ತಾ ಇದೆ. ನಾ ಹೇಳುವಂಥ ಸಂದರ್ಭದಲ್ಲಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾ ಹೇಳಬೇಕಂತ. ಊಟವನ್ನ 8 ಗಂಟೆಗೆ ನಿಮ್ಗೆ ಮಾಡಿಸ್ತಾರೆ. ಅದು ಆಯುರ್ವೇದದ ಒಂದು ಪದ್ಧತಿ. ಹಂಗೆ ನಾವು ಹಳ್ಳಿಗಳಲ್ಲಿ ಹೋಗ್ರಿ 8-8:30 ಆದ್ರೆ ಎಲ್ಲರೂ ಮನೆಗೆ ಬಿಟ್ಟಿರ್ತಾರೆ. ಸೀಟೆಗೆ ಹಂಗಿಲ್ಲ, ರಾತ್ರಿ 11 ಗಂಟೆ ಆದ್ರೆ ಟಿವಿ ಮುಂದೆ ಕುಂತಿರ್ತೀವಿ ನಾವು. ಅದ ಅವ್ರ ಹಳ್ಳಿ ಜೀವನ ಹೆಂಗಂದ್ರೆ 8ಕ್ಕೆ ಅವ್ರು ಮನೆಗೆ ಬಿಟ್ರೆ ಬೆಳಗಿಂದ 4:45 ಕೇಳ್ತಿದ್ರು. ಅವರು ಎದ್ದು ಗಸಗಸ ಹುಡುಗಿಸಿ ಎಲ್ಲ ಮಾಡಿ ಮನೆ ಮುಂದ ಎಣ್ಣೆಯಿಂದ ಸಾರಿಸಿ ಅದಕ್ಕೆ ರಂಗೋಲಿ ಹಾಕ್ತಿದ್ರು. ಅಂದ್ರೆ ಅದರ ಅರ್ಥೇನು, ಈ ಮನೆಯಲ್ಲಿ ಒಂದು ಸಂಸಾರ ಇದೆ, ಈ ಮನೆಯಲ್ಲಿ ಸುಸಂಸ್ಕೃತ ಮನೆತನದವರು ಈ ಮನೆಯಲ್ಲಿ ಇದ್ದಾರೆ ಅನ್ನೋದು ಅದು ತೋರಿಸ್ಕೊಡ್ತಾ ಇತ್ತು. ಪ್ರತಿಯೊಂದು ಆಚರಣೆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಂಸ್ಕೃತಿ ಇದೆ. ಆಗ ಅವರು ತನ್ನ ದಿನನಿತ್ಯ ಕಾಯಕ ಮಾಡ್ತಿದ್ರು. ಯಾರು ಏನಂದ್ರು ತಲೆ ಕೆಡಿಸುತ್ತಿದ್ದಿಲ್ಲ, ಯಾರ ಬೇದ್ರು ಏನು ತಲೆ ಕೆಡಿಸೋದಿಲ್ಲ. ನನಗೆ ಈ ಮನೆ ಕೊಟ್ಟಾರ, ನಾನು ಇಲ್ಲಿ ಬಾಳೆ ಮಾಡ್ಬೇಕು ಅಷ್ಟೇ. ನನಗೆ ಈ ಮನೆ ಕೊಟ್ಟಾರ, ನಾನು ಇಲ್ಲಿ ಬಾಳೆ ಮಾಡ್ಬೇಕು. ಎದುರಾಡಿದ್ರೆ ಜಗಳ ಆಗ್ತವ, ಸಂಘರ್ಷ ಆಗ್ತವ, ಕುಟುಂಬ ಹೊಡೆದೋಗ್ತವ. ಗಂಡ ಒಳ್ಳೆವ, ಏಕಮನೋಭಾವ, ಅದೇನು ಗೊತ್ತಿಲ್ಲ. ಸುತ್ತಲ ನಾದಿನಿಯರು, ನೆಗೆಣ್ಣರು ಏನಂತೀವಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಬಹುಶಃ ಮದುವೆ ಆದ್ರೆ ಎಲ್ಲರೂ ಇಲ್ಲದೆ ನೀವು ಏನಿರ್ತದು ನೆಗೆಣ್ಣರದು. ಒಟ್ಟ ಆಕೆ ತಾನು ತನ್ನ ಕಾಯಕ ಎಲ್ಲ ಮಾಡ್ಕೊಂಡು ಬಹಳಷ್ಟು ಹಿಂಸೆಯನ್ನ ಕೊಟ್ಟರು, ಎಲ್ಲವನ್ನ ಸಹಿಸಿಕೊಂಡ್ರು. ಆದರೆ ಒಂದು ಸಲ ವಿಶೇಷವಾಗಿ ಆಕೆ ತನ್ನ ಕಾಯಕವನ್ನು ಮುಗಿಸಿಕೊಂಡು ಅಡಿಗೆ ಹೋಗ್ತಾ ಇದ್ರು. ಅಡಿಗೆ ಹೋಗಿ ಆ ತನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಆಕಳುಗಳನ್ನ ಕಾಯ್ತಿದ್ರು. ಕಾಯುವಂತ ಸಂದರ್ಭದಲ್ಲಿ ಆಕೆ ಊಟ ಮಾಡೋಕ್ಕಿಂತ ಮುಂಚಿತವಾಗಿ 1-2 ಗಂಟೆ ಊಟ ಮುಂಚಿತವಾಗಿ ಆ ಶ್ರೀಶೈಲನ ಮಲ್ಲಿಕಾರ್ಜುನ ಇದರ ಭಕ್ತಿಯಲ್ಲಿ ಲಿಂಗವನ್ನ ಪೂಜೆ ಮಾಡ್ತಿದ್ರು. ಲಿಂಗವನ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತೈತೆ ಅಂದ್ರೆ, ಸ್ವತಃ ಮಲ್ಲಿಕಾರ್ಜುನ ಬಂದು ದರ್ಶನ ಕೊಡ್ತಾ ಇದ್ದ. ಅವು ಕೂಡ ಸಂವಾದ ಆಗ್ತಿತ್ತು, ಮಾತಾಡ್ತಾ ಇದ್ರು, ದೇವ್ರು ಕೂಡ ಮಾತಾಡ್ತಿದ್ರು. ಇವತ್ತು ನನಗೆ ಏನಾರ ದೇವ್ರ ದರ್ಶನ ಅದು ನಾ ಏನು ಕೇಳ್ತೀನೋ ಗೊತ್ತಿಲ್ಲ, ನಿಮ್ಗೆ ದೇವ್ರ ದರ್ಶನ ನೀವೇನು ಕೇಳ್ತೀರೋ ಗೊತ್ತಿಲ್ಲ. ಕೇಳಿದ್ರೆ ಆ ಪರಮ ಭಕ್ತನ ಆಗಿದ್ದಂತ ಆಯಮ್ಮನ ಸಂಗಡ ಸಂವಾದ ಆಗ್ತಿತ್ತು. ಈ ವಿಷಯ ಯಾರಿಗೆ ಗೊತ್ತಾಯ್ತು? ನೆಗಿನ್ಯಾರಿಗೆ ಗೊತ್ತಾಯ್ತು. ಇಲ್ಲ, ನೀನ್ ಹೇಳ್ತಿ ಹೊಲಕ್ಕೆ ಗೊತ್ತಾಳಲ್ಲ, ದನ ಕಾಯಕ್ಕೆ ಹೋಗಲ್ಲ, ಅಲ್ಲಿ ಯಾರೋ ಬರ್ತಾರೆ, ಯಾರೋ ಕೂಡ ಮಾತಾಡ್ತಾರ ಅಂತ ಸುದ್ದಿ ಹಬ್ಸ್ಬಿಟ್ರು.
ನಮ್ಗೆ ಡೌಟ್ ಬಂತು ಒಂದ್ಸಲ, ಕೇಳಿ ಆಯ್ತು. ಅವ್ರು ಸ್ವತಃ ಅವ್ರ ಅತ್ತಿಗೆನೇ ಬರವರೆಡ್ಡಿಗೆ ಕಿವಿ ಊದ್ತಾಳ, ಏನ್ ಈ ತರ ನಮ್ಮ ಮನೆತನ ರಾಜ್ಯ ಮನೆತನ, ಇಂಥ ಮನೆತನ ಇಂಥ ಸೊಸೆಗಳು ಬಂದ. ಆಗ ಬರವರೆಡ್ಡಿ ಒಂದ್ಸಲ ಹೋಗ್ತಾನೆ, ಹೋಗಿ ಹಿಂದೆ ನಿಂತು ನೋಡ್ತಾನೆ. ಆಕೆ 2 ಗಂಟೆಗೆ ಆ ಲಿಂಗವನ್ನು ಪೂಜೆ ಮಾಡಿಕೊಂಡು ತನ್ನ ಭಕ್ತಿಯನ್ನು ಇಟ್ಟುಕೊಂಡು ಅಲ್ಲಿ ಏನ್ ಮಾಡ್ತಾ ಇದ್ದು ಯಥಾ ರೀತಿ ಮಾತಾಡ್ತಾನೆ. ಅದೇ ಡೌಟ್ ಹೋಗಿ ನೋಡ್ತಾನೆ. ಈ ವಿಷಯ ಯಾರು ಗೊತ್ತಾಗ್ತದೆ? ಶ್ರೀಶೈಲ ಮಲ್ಲಿಕಾರ್ಜುನ್ ಗೊತ್ತು. ಓಹೋ, ನನ್ನ ಭಕ್ತಿಯನ್ನ ಪರೀಕ್ಷೆ ಮಾಡಲು, ನನ್ನ ಭಕ್ತಳನ್ನ ಪರೀಕ್ಷೆ ಮಾಡಲು ಅವರ ಗಂಡ ಇಲ್ಲಿಗೆ ಬಂದಿದ್ದಾನೆ ಮಾಡಿಕೊಂಡು ನೋಡ್ತಾನೆ. ಒಪ್ಪ ಕೇಳ್ತಾಳೆ, ಹೋಗಿ ಮನೆಗೆ ಹೇಳ್ತಾನೆ. ಈಗ ಹೇಳುವಂತ ಸಂದರ್ಭದಲ್ಲಿ ಸಂಸಾರದಲ್ಲಿ ಬಹಳಷ್ಟು ಸಂಘರ್ಷ ಆಗ್ತದೆ. ಯಾಕಂದ್ರೆ ನೀವೆಲ್ಲ ಯಂಗ್ ಸ್ಟಾರ್ಗಳು, ಹೌದಾ? ಎಜುಕೇಶನ್ ಮುಗಿದ ತಕ್ಷಣ ಏನ್ ಮಾಡ್ತೀರಿ? ಮದುವೆಗೆ ಹೋಗ್ತೀರಿ. ಹೋದಂತ ಸಂದರ್ಭದಲ್ಲಿ ಗಂಡನ ಮನೆಯಲ್ಲಿ ಹೇಗಿರಬೇಕು, ಅಲ್ಲಿ ಹೇಗೆ ಸಂಸಾರ ಮಾಡಬೇಕು ಎಂಬುದನ್ನ ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರು ತಾವು ಓದ್ಬೇಕಾಗಿದೆ. ಎಂ ರೆಡ್ಡಿ ಮಲ್ಲಮ್ಮನ ಲೈಫ್ ಸ್ಟೋರಿ ನೀವು ಓದಿದ್ರೆ ನಿಮ್ಮಲ್ಲಷ್ಟು ಬಹಳಷ್ಟು ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ನಾನು ಹೇಳ್ತೇನೆ, ಎಷ್ಟೇ ತೊಂದರೆ ಆದರೂ, ಎಷ್ಟೇ ಕೊಟ್ಟರು ಇದು ಮಾಡಿಲ್ಲ. ಕೊನೆಗೆ ಎಲ್ಲರೂ ಸೇರಿ ಏನ್ ಮಾಡ್ತಾರೆ, ಅಷ್ಟು ಹಿಂಸೆಯನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕೆಲಸ ಮಾಡ್ತಾರೆ, ಯಾರ ಮೇಲೆ ದೂರ ಹೇಳ್ತಿಲ್ಲ. ಆಗ ಕೊನೆಗೆ ಏನಿಲ್ಲ, ತಾನಂತ ಅಡಿಗೂ ಸೇರಿ ಎಲ್ಲ ಆಕಳ ಎಲ್ಲ ಗೋಗಳನ್ನ ಎಲ್ಲ ಕೆಲಸವನ್ನ ಮಾಡಿ ಭಕ್ತಿಯಿಂದ ಮಾಡ್ತಿರ್ತಾರೆ. ಆಗ ಮನೆಯಲ್ಲಿ ಎಲ್ಲರಿಗೆ ಜ್ವರ, ಕೆಮ್ಮು, ನೆಗಡಿ ರೋಗಗಳು ಸ್ಟಾರ್ಟ್ ಆಗ್ತವೆ. ಹತ್ತಿಗೆ ಸ್ಟಾರ್ಟ್ ಆಗ್ತವ, ನೆಗಡಿಗೆ ಸ್ಟಾರ್ಟ್ ಆಗ್ತವ, ನಾದಿಗೆ ಸ್ಟಾರ್ಟ್ ಆಗ್ತವೆ, ಎಲ್ಲ ರೋಗಗ್ರಸ್ತ. ಕೊನೆಗೆ ಆಯಮ್ಮಂತಲ್ಲಿ ಹೋಗ್ತಾರ, ಆಯಮ್ಮ ಆರೋಗ್ಯವಾಗಿರ್ತಾಳ, ಆರೋಗ್ಯವಾಗಿ ಚೆನ್ನಾಗಿರ್ತಾಳ. ಆಕಳ ಹಾಲು ಕೊಡ್ತಿರ್ತಾ ಅಲ್ಲ, ಎಲ್ಲ ಕೊಡ್ತಿರ್ತಾಳ, ಊಟ ಮಾಡ್ತಿರ್ತಾ, ಏನೋ ಮಲ್ಲಿಕ ಸ್ಮರಣೆ ಮಾಡ್ಕೆ ದಾರೆ ಮಾಡ್ತಾಳೆ, ಪರಿಶ್ನಾಗಿರ್ತಾರೆ. ಆಗ ಅವ್ರ ಮಾವ ಒಳ್ಳೆ ಇರ್ತಾರೆ. ಆ ಸಂದರ್ಭದಲ್ಲ, ನೀವು ಬುದ್ಧಿನಂತಹ ಸೊಸೆಯನ್ನ ಅನವಶ್ಯಕವಾಗಿ ಆಕೆಯ ಮೇಲೆ ತಪ್ಪು ಕಲ್ಪನೆಯ ಮಾಡಿ ಏನೋ ಅಪಚಾರ ರೀತಿಯಲ್ಲಿ ನೀವೆಲ್ಲ ಪ್ರಚಾರ ಮಾಡಿಬಿಟ್ಟೆ, ಹಿಂಸೆಯನ್ನು ಕೊಟ್ರಿ. ಆಕೆ ನಂತರ ಒಂದು ಏನೋ ಶಕ್ತಿ ಇದೆ, ಹೋಗಿ ನೀವು ಬೇಡಿಕೊಳ್ಳ್ರಿ ಅಂತ. ಆಗ ಎಲ್ಲರೂ ಮನೆಯವರೆಲ್ಲರೂ ಹೋಗಿ, ಇಲ್ಲ ನಮ್ದು ತಪ್ಪಾಗಿದೆ, ನಾವೇನೋ ಬುದ್ಧಿಯಿಂದ ಬಹಳಷ್ಟು ತಪ್ಪು ಮಾಡಿದ್ದೇವೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಎಲ್ಲರೂ ಬೇಕಂತಾರೆ. ಆಗ ಮಲ್ಲಿಕಾರ್ಜುನ ಏನೋ ಶಕ್ತಿ ಕೊಡ್ತಾನೆ ಅಮ್ಮಗೆ. ಆಯ್ತು ನಡಿ, ಎಲ್ಲರೂ ಒಂದಾಗೋಣ. ಓದುಗಳನ್ನು ದಿನ ಪೂಜೆ ಮಾಡಿ ಆ ಏನಿಗೆ ತೀರ್ಥ ಅಂತೀವಲ್ಲ, ಈ ತೀರ್ಥವನ್ನು ಅವರ ಮೇಲೆ ಎಲ್ಲ ಸಿಡಿಸ್ತಾರೆ. ಬರಬರ್ತಿ ಎಲ್ಲವೂ ರೋಗ ಎಲ್ಲವೂ ಕಡಿಮೆ ಆಗ್ತಾ ಇದೆ, ಆರೋಗ್ಯವೆಲ್ಲವೂ ಸುಧಾರಣೆ ಆಗ್ತಾ ಇದೆ. ಆಗ ಎಲ್ಲರಿಗೆ ಹೇಳ್ತಾರೆ, ವಿಶೇಷವಾಗಿ ರೆಡ್ಡಿ ಸಮಾಜದ ಜನರಿಗೆ ಹೇಳ್ತಾರೆ, ನೋಡ್ರಿ, ಸಿರಿ ಬಂದ ಕಾಲಕ್ಕೆ ಸೊಕ್ಕಿಗೆ ಬರಬಾರದು, ಬಂದ ಹಣದಲ್ಲಿ ದಾನ ಮಾಡುವುದನ್ನ ಕಲಿಯಿರಿ, ದಾನ ಮಾಡುವುದು ನೀವು ಕಲಿಯಿರಿ. ನಮ್ಮ ಬಳಗ ಈ ಭೂಲೋಕ ಇರುವವರೆಗೂ ಬಡತನ ನಮ್ಮ ಬಳಗಕ್ಕೆ ಬರಬಾರದು ಎಂದು ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸಮಕ್ಷಮದಲ್ಲಿ ಎಲ್ಲ ಸಮಾಜದ ಬಾಂಧವರಿಗೆ ಹೇಳ್ತಾರೆ. ಹೀಗೆ ಎಂ ರೆಡ್ಡಿ ಮಲ್ಲಮ್ಮ ತನ್ನ ಜೀವನ ಚರಿತ್ರೆಯನ್ನು ನಿಮ್ಗೆ ಈ ಸ್ಪಷ್ಟವಾಗಿ ಈ ವಂಶವನ್ನು ಹೇಗೆ ಹೇಳ್ತಂದ್ರೆ, ನೀವೆಲ್ಲರೂ ಮುಂದೆ ಹೆಣ್ಣು ಮಕ್ಕಳು ಮದುವೆಯಾಗಿ ಹೋಗ್ತಾ ಇದ್ದೀರಿ. ಅವಾಗ ಹೆಂಗಂದ್ರೆ, ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತಾಯಿಯನ್ನ ಮಗಳು ಹತ್ಕೊಳ್ತಾಳೆ. ಆ ಹೃದಯಗಳು, ಇಬ್ಬರು ಹೃದಯಗಳು ಲಬ್ ಡಬ್ 72 ಸಲ ಅಂತಾವ, ಒಂದ್ ನಿಮಿಷಕ್ಕೆ 72 ಸಲ, ಅಲ್ಲ 140 ಸಲ ಅಂತ ಇರ್ತಾವ. ಅಷ್ಟು ಇದು ಕಣ್ಣೀರಿನ ಬಾಷ್ಪ ಭೂಮಿಗಿಳಿತಿರ್ತಾರೆ. ಯಾಕಂದ್ರೆ 9 ತಿಂಗಳ ಹೊತ್ತು ಆ ನವಮಾಸದಲ್ಲಿ ಮಗುವಿಗೆ ಏನಾಗದಂತ ಸಂರಕ್ಷಣೆ ಮಾಡಿ 18ರಿಂದ 21 ವರ್ಷದವರೆಗೆ ಮಗು ಆ ಹೆಣ್ಣು ಮಗಳನ್ನ ಬೆಳೆಸಿರ್ತಾಳಲ್ಲ, ಮತ್ತೊಬ್ಬರ ಮನೆಗೆ ಹೋಗ್ತಾಳ, ಏನು ನನ್ನ ಮಗಳಂತ ಚಿಂತೆ ಅಪ್ಪಿಕೊಂಡ್ಬಿಡ್ತಾಳೆ. ಅದು ತಾಯಿ ಮತ್ತು ಮಗಳ ನಡುವೆ ತವರು ಮನೆಯಿಂದ ಗಂಡನ ಹೋಗುವಂತ ಸಂದರ್ಭ. ಆ ಪರಿಕಲ್ಪನೆಯನ್ನ ಎಂ ರೆಡ್ಡಿ ಮಲ್ಲಮ್ಮ ಜೀವನದಲ್ಲಿ ಇಟ್ಟುಕೊಂಡ್ರು. ನಾನು ಹಿಂಗೆ ಇರಬೇಕಂತಂದ್ರೆ, ಒಬ್ಬ ಹೆಣ್ಣು ಮಗಳು ಒತ್ತವರಿಗೂ ಕೀರ್ತಿ ತರಬೇಕು, ಓದವನಿಗೂ ಕೀರ್ತಿ ತರಬೇಕು, ಇದ್ದವನಿಗೂ ಕೀರ್ತಿ ತರಬೇಕು ಎನ್ನುವ ಉದಾಹರಣೆ ಯಾರಾದ್ರೆ ಅದು ಎಂ ರೆಡ್ಡಿ ಮಲ್ಲಮ್ಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತವರ ವಿಚಾರಗಳನ್ನು ಬಹಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಪೂರ್ಣಿಮಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಂಸ್ಥೆಯ ಅಧ್ಯಕ್ಷರಿಗೂ, ವಿಶೇಷವಾಗಿ ಪ್ರಾಚಾರ್ಯರಿಗೂ ಹಾಗೂ ಎಲ್ಲ ಉಪನ್ಯಾಸಕರಿಗೂ, ಸಿಬ್ಬಂದಿಯವರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಹೇಳಿ ನಾನು ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಡಾಕ್ಟರ್ ಡಿ.ಎ. ಬಿರಾದರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ
ಹೃತ್ಪೂರ್ವಕವಾದ ಧನ್ಯವಾದಗಳು. ಬರ್ರಿ ಬರ್ರಿ, ಎಷ್ಟು ಜನ ಬರ್ತಾರೆ ಜನ ಬರ್ರಿ. ಒಂದು ಗ್ರೂಪ್ ಫೋಟೋ ಕೊಡಿ, ಆಮೇಲೆ ಸೆಮಿಗೆ ಒಂದು 2 ಮಗಳು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.